ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕೊಬ್ಬರಿ ಮಿಠಾಯಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಹಸಿ ಕೊಬ್ಬರಿ ನೋಡಿ, ಒಂದು ಹೋಲನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನ ಈ ಮೇಲ್ಗಡೆ ಸಿಪ್ಪೆ ಅದನ್ನು ತೆಗೆದು ಸೈಡ್ಗೆ ಇಟ್ಟಿದ್ದೀನಿ. ಇಷ್ಟು ಮಾತ್ರ ಉಪಯೋಗಿಸ್ತೀನಿ. 2 ಅಚ್ಚು ಬೆಲ್ಲ ತೆಗೆದುಕೊಂಡಿದ್ದೀನಿ. ಅಚ್ಚು ಬೆಲ್ಲ ಇದು, ಸ್ವಲ್ಪ ಗಸಗಸೆ, ಸ್ವಲ್ಪ ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಕಳೆ ಬೀಜ ಹುರಿದು ದಬ್ಬೆ ಮಾಡಿರುವಂಥದ್ದು ತೆಗೆದುಕೊಂಡಿದ್ದೀನಿ. ಈಗ ನಾವು ಈ ಕಳೆ ಬೀಜನ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಬೇಡ, ತುಂಬನೇ ತರಿತರಿಯಾಗಿರಬೇಕು. ನೋಡಿ, ಈ ರೀತಿ ತರಿತರಿಯಾಗಿ ಇರಬೇಕು. ಆವಾಗೆ ರುಚಿಯಾಗಿರೋದು, ಟೇಸ್ಟ್ ಆಗಿರುತ್ತೆ. ಇದನ್ನು ನಾವು ಒಂದು ಬೌಲ್ಗೆ ತೆಗೆದುಕೊಳ್ಳೋಣ. ಈಗ ನಾವು ಕೊಬ್ಬರಿನ ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಹೊತ್ತು ಬೇಡ, ಸ್ವಲ್ಪ ಬಿಸಿ ಆಗೋ ತನಕ ಫ್ರೈ ಮಾಡಬೇಕಷ್ಟೇ. 1-2 ನಿಮಿಷ 3 ನಿಮಿಷ ಹಾಗೆ ಫ್ರೈ ಮಾಡಿದರೆ ಸಾಕು. 1-2 ನಿಮಿಷ ಫ್ರೈ ಮಾಡಿದ್ದು ಆಯಿತು. ಯಾಕಂದರೆ ಕೊಬ್ಬರಿ ಸ್ವಲ್ಪ ತೆಗೆದುಕೊಂಡಿದ್ದೀನಿ. ಒಂದೇ ಒಂದು ದಪ್ಪದಾದಂತಹ ಕಾಯಿ ಹೋಲು ಅಷ್ಟೇ, ಅದರಿಂದಾಗಿ ಸಾಕು. ಈಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಾವು ಮತ್ತೊಂದು ಬಾಣಲೆ ಇಟ್ಕೊಂಡು 2 ಅಚ್ಚು ಬೆಲ್ಲನ ಸೇರಿಸ್ತಾ ಇದ್ದೀನಿ ಬಾಣಲೆಗೆ. ಮತ್ತು ನೋಡಿ, ಇಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ನಾವು ಪಾಕ ತೆಗೆದುಕೊಳ್ಳೋಣ. ಬೆಲ್ಲ ಚೆನ್ನಾಗಿ ಕರಗಿಬಿಟ್ಟು ಪಾಕ ಬರೋದನ್ನು ತೋರಿಸ್ತೀನಿ. ಪಾಕ ಹೇಗೆ ಮಾಡಬೇಕು ಅಂತ ನಾನು ನೀಟಾಗಿ ತೋರಿಸ್ತೀನಿ. ಕಜ್ಜಾಯ ಮಾಡೋಕ್ಕೆ ಕೂಡ ಪಾಕ ಇದೇ ರೀತಿಯೇ ಮಾಡೋದು ಫ್ರೆಂಡ್ಸ್. ಕಜ್ಜಾಯ ಮಾಡುವಾಗ ಉಪ್ಪನ್ನು ಹಾಕಬಾರ್ದು ಪಾಕಕ್ಕೆ, ಇದಕ್ಕೂ ಕೂಡ ಅಷ್ಟು ಉಪ್ಪು ಹಾಕಬಾರ್ದು. ನೋಡಿ ಫ್ರೆಂಡ್ಸ್, ನಾವು ಲೋ ಫ್ಲೇಮಲ್ಲೇ ಪಾಕ ತೆಗಿಬೇಕು. ಪಾಕ ತೆಗಿಯೋದೇನು ಕಷ್ಟ ಇಲ್ಲ ಫ್ರೆಂಡ್ಸ್, ತುಂಬಾ ಈಸಿ. ನೋಡಿ, ನಿಮಗೆ ಭಯ ಪಡಬೇಕಾದಂಥ ಏನೂ ಇಲ್ಲ. ಅಯ್ಯೋ, ಪಾಕ ಸರಿಯಾಗಿ ಬರಲ್ವೇನೋ, ಸರಿಯಾಗಿ ಬರ್ತದೋ ಇಲ್ವೋ, ಬರ್ಪಿ ಕೆಟ್ಟೋಗುತ್ತೆ ಅನ್ನೋ ಭಯನೇ ಬೇಡ ಫ್ರೆಂಡ್ಸ್. ನೋಡಿ, ಸ್ವಲ್ಪ ನೀರನ್ನು ಆ ರೀತಿ ತೆಗೆದುಕೊಂಡಿರಿ. ಅದರೊಳಕ್ಕೆ ನಾವು ಹಾಕಿದಾಗ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತೀನಿ. ನೋಡಿ, ಇದು ನೋಡಿ, ಈ ರೀತಿ ಹೇಳಿದ್ರೆ ಈ ರೀತಿ ಬರ್ತಾ ಇದೆಯಲ್ಲ. ಈಗ ಇದು ನೋಡಿ, ಈ ರೀತಿ ಗಂಟು ಕಟ್ಕೋಬೇಕು ಅಷ್ಟೇ. ಇಷ್ಟಾದರೆ ನಾವು ಈಗ ಅದಕ್ಕೆ ಸೇರಿಸ್ಬೋದು. ನೋಡಿ, ಈಗ ಪಾಕ ಬಂದಿದೆ. ಇದು ನಾವು ಕಜ್ಜಾಯಕ್ಕೆಲ್ಲ ತೆಗಿತಾ ಇರೋದು ಈ ಥರ ಪಾಕ. ಇದು ನಾವು ಕೊಬ್ಬರಿ ಮಿಠಾಯಿಗೆ. ಈಗ ನಾವು ಗಸಗಸೆನ ಸೇರಿಸ್ತಾ ಇದ್ದೀನಿ ಮತ್ತು ಎಳ್ಳನ್ನು ಸೇರಿಸ್ತಾ ಇದ್ದೀನಿ. ಈಗ ಫುಲ್ ಫ್ಲೇಮು ಡೌನ್ ಮಾಡಿಕೊಂಡು ನಾವು ಕೊಬ್ಬರಿನ ಸೇರಿಸೋಣ. ಈ ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊದಲು ಕೊಬ್ಬರಿ ಸೇರಿಸ್ಬೇಕಾಗುತ್ತೆ. ಒಂದು ಅರ್ಧ ನಿಮಿಷ ಅಷ್ಟು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನಾವು ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡೋಣ. ಸ್ವಲ್ಪ ಆದರೆ ಸಾಕು, ಯಾಕಂದರೆ ಒಳ್ಳೆ ಟೇಸ್ಟು, ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್. ಈಗ 1 ನಿಮಿಷದ ನಂತರ ನಾವು ಕಳೆ ಬೀಜದ ಪುಡಿನ ನಾವು ಸೇರಿಸೋಣ. ಸ್ವಲ್ಪ ಜಾಸ್ತಿನ ಪುಡಿ ಮಾಡಿಟ್ಕೊಂಡಿರಿ. ನಿಮಗೆ ಏನಾದರೂ ಕನ್ಫ್ಯೂಸ್ ಆದರೆ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಪುಡಿ ಮಾಡಿಟ್ಕೊಂಡಿದ್ರೆ ಎಷ್ಟು ಹಿಡಿಸುತ್ತೋ ಅಷ್ಟು ನಾವು ಹಾಕ್ಕೋಬೋದು. ನಾನು ಸರಿಯಾಗಿ ಮಾಡಿಟ್ಟಿದ್ದೀನಿ, ಸರಿಯಾಗಿ ಆಗುತ್ತೆ. ಈಗ ಇದನ್ನು ನಾವು ನೀಟಾಗಿ 1 ನಿಮಿಷ ಹಾಗೆ ನಾವು ಬೇಯಿಸೋಣ. ಈಗ ನಾವು 1 ನಿಮಿಷದ ನಂತರ ಏಲಕ್ಕಿ ಪುಡಿನ 2 ಏಲಕ್ಕಿಕಾಯಿ ಪುಡಿನ ಸೇರಿಸ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲ ಒಂದು ಹದಕ್ಕೆ ಉಂಡೆ ಕಟ್ಟೋ ಥರ ಬಂದುಬಿಡುತ್ತೆ ಒಂದೇ 1 ನಿಮಿಷದಲ್ಲಿ. ಈಗ ನಾವು ಸ್ಟವನ್ನು ಆರಿಸೋಣ.
ಈಗ ಒಂದು ಟ್ರೇಗೆ ನಾವು ತುಪ್ಪನ ನೀಟಾಗಿ ಸವರೋಣ. ಈಗ ಎಲ್ಲ ಕೂಡ ನಾವು ಟ್ರೇಗೆ ಹಾಕ್ಕೊಂಬಿಡೋಣ. ಒಂದು ಸ್ಪೂನ್ಗೆ ನೋಡಿ ಈ ರೀತಿ ತುಪ್ಪ ಸವರ್ಕೊಂಡು, ತುಪ್ಪದ ಸವರದ ಸ್ಪೂನಿಂದ ಈ ರೀತಿ ನೀಟಾಗಿ ನಾವು ಮಾಡ್ಬೋದು, ಅಂಟ್ಕೊಳ್ಳಲ್ಲ. ಹೀಗೆ ಸ್ವಲ್ಪ ಹೊತ್ತು ಹಾರ್ಲಿಕ್ಕೆ ಬಿಡೋಣ. ಆಮೇಲೆ ನಾವು ಬರ್ಫಿ ಥರ ಕಟ್ ಮಾಡ್ಕೋಬೋದು. ಸ್ವಲ್ಪ ಹಾರಲಿಕ್ಕೆ ಬಿಟ್ಬಿಡಬೇಕು. ಈಗ 1.25 ಗಂಟೆ ಬಿಟ್ಟಿದ್ದೀನಿ. ಬಿಟ್ಟಾದಮೇಲೆ ನೋಡಿ ಈ ರೀತಿ ನಾವು ಬರ್ಫಿಗಳನ್ನಾಗಿ ಕಟ್ ಮಾಡಿ ಬಿಟ್ಬಿಡೋಣ. ಆನಂತರ ನಾವು ಹಾರಿದ ಮೇಲೆ ನೀಟಾಗಿ ನಾವು ಬರ್ಫಿಗಳನ್ನು ತೆಗೆದುಕೋಬೋದು. ಈ ರೀತಿ ಮೆತ್ತಗಿರುತ್ತೆ. 1.25 ಅವರ್ ಬಿಟ್ಬಿಡಬೇಕು ಫ್ರೆಂಡ್ಸ್. ಅನಂತರ ನಾವು ಬರ್ಫಿಗಳನ್ನು ತೆಗೆದುಕೋಬೋದು. ಈ ರೀತಿ ಕಟ್ ಮಾಡಿಬಿಟ್ಬಿಡೋಣ. ಆನಂತರ ಸ್ವಲ್ಪ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ನಾವು ಬರ್ಫಿಗಳನ್ನು ನೀಟಾಗಿ ತಗೋಬೋದು. ಒಳ್ಳೆ ಟೇಸ್ಟಾಗಿರುತ್ತೆ. ನಂತರ ನೋಡೋಣ. ನೋಡಿ ಫ್ರೆಂಡ್ಸ್, ಕಟ್ ಮಾಡಿ ನಾನು ಒಂದು 3 ಅವರ್ ಬಿಟ್ಬಿಟ್ಟಿದ್ದೆ. ಈಗ ನಾವು ಬರ್ಫಿಗಳನ್ನು ತೆಗಿಯೋಣ. ಒಂದೊಂದಾಗಿ ತೆಗೆದು ಪ್ಲೇಟಿಗೆ ಇಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬರ್ಫೀಸ್ ಎಲ್ಲನೂ ಕೂಡ. ಒಂದೊಂದಾಗಿ ಎಲ್ಲ ತೆಗೆದಿಡೋಣ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಮೃದುವಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬರ್ಫೀಸ್ ಎಲ್ಲ ಪ್ಲೇಟ್ಗೆ ಇಡ್ತೀನಿ. ನೋಡಿ ಫ್ರೆಂಡ್ಸ್, ಬರ್ಫಿ ಬಹಳ ಚೆನ್ನಾಗಿದೆ, ಸೂಪರಾಗಿದೆ. ನೀವು ಈ ಥರ ಟ್ರೇ ಇದ್ದರೆ ಟ್ರೇನಲ್ಲಿ ಬೇಕಾದರೂ ಹಾಕ್ಕೋಬೋದು. ಇಲ್ಲಾಂದರೆ ಪ್ಲೇಟಲ್ಲಿ ಹಾರಾಕಿ ಚೌಕವಾಗಿ ಮಾಡಿ ನೀವು ಈ ರೀತಿ ಕಟ್ ಮಾಡ್ಕೋಬೋದು. ತೆಳುವಾಗಿ ಬೇಕಾದರೂ ಕಟ್ ಮಾಡ್ಬೋದು, ದಪ್ಪಕ್ಕೆ ಬೇಕಾದರೂ ಕಟ್ ಮಾಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿದೆಯಲ್ಲ ಬರ್ಫಿ. ನೋಡಿ, ತಿಂತಾ ಇದ್ದರೆ ಬಹಳ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ತುಂಬಾ ಟೇಸ್ಟಾಗಿರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಮಾಡಿ ನೋಡಿ, ತಿಂದು ನೋಡಿ.